ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಸ್ ಕಿಚನ್ ಯಾವಾಗಲೂ ಸ್ವಾಗತ. ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ. ಇದು ಅದೇ ದಿನದ್ದು, ಅದನ್ನೇ ವ್ಲಾಗ್ ಮಾಡಿ ಹಾಕ್ತಿದ್ದೀನಿ. ಕೆಲವೊಂದಷ್ಟು ಗಿಡ ನಾನು ನೆಟ್ಟಿದ್ದೀನಿ. ನಾನು ಬಂದ ತಕ್ಷಣವೇ ಎಲ್ಲದು ತೆಗೆದು, ಈ ಬದನೆಕಾಯಿ ಗಿಡ ರಾಶಿ ಇದೆ, ಅದಕ್ಕೋಸ್ಕರ ಇಲ್ಲೂ ಕ್ಲಿಯರ್ ಮಾಡಿ ನೆಟ್ಟಿದ್ದೀನಿ. ಇದು ನಿನ್ನೆ ತೋರಿಸಿದ್ನಲ್ಲ ನಿಮಗೆ, ನೋಡಿ ಫುಲ್ಲು ಏನು ಈ ಏನಂತ ಇರುತ್ತೆ ಕುಂಬಳಕಾಯ, ಅದ್ರ ಬಳ್ಳಿ ಫುಲ್ ಹತ್ಕೊಬಿಟ್ಟಿದೆ, ಎಲ್ಲ ತೆಗೆದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ನಿಮ್ಗೊಂದು ತೋರಿಸ್ತೇನೆ, ಇಲ್ಲಿ ನೋಡಿ. ಈ ನಜರ್ ಅಂತಾರಲ್ಲ, ದೃಷ್ಟಿ, ಅದು ನಿಜನಾ ಅಂತ ಇಲ್ಲಿ ನೋಡಿ. ಇದು ಕರಿಬೇವು ಗಿಡ ಯಾವ ರೀತಿಯಾಗಿದೆ ನೋಡಿ, ಹುಳ ನೋಡಿ ಇದಕ್ಕೆ. ಸುಮಾರಷ್ಟು ಗಿಡಗಳು ಹಾಗೆ ಆಗಿ ಹಾಳಾಗೋಗಿದೆ. ಎಲ್ಲರ ದೃಷ್ಟಿ ತಾಗುತ್ತೆ ಅಂತಲ್ಲ, ಬಟ್ ಕೆಲವರು ಇರ್ತಾರೆ ನೋಡಿದ ತಕ್ಷಣವೇ ಇದು ಕಲ್ಲು ಕೂಡ ಒಡೆದೋಗುತ್ತೆ ಅಂತಾರಲ್ಲ, ಆ ರೀತಿ ಉಡ್ತಿ ಗಿಡ ಹಾಳಾಗೋಗಿದೆ. ಎಲ್ಲ ಕಟ್ ಮಾಡಿ ಉಡ್ದಿಂದ ತೆಗಿಬೇಕದು. ಯಾಕಂದರೆ ಯಾವತ್ತೂ ನಾನು ಕಟ್ ಮಾಡಿದ ತಕ್ಷಣ ಚೆನ್ನಾಗಿ ಚಿಗುರು ಬಂದು ಒಳ್ಳೆ ಎಲೆ ಬರ್ತಾಯಿತ್ತು. ಈ ಸಲ 2-3 ಸತಿ ಕಟ್ ಮಾಡಿದ್ದೀನಿ ನಾನು, ಆದ್ರೂ ಕೂಡ ಈ ರೀತಿ ಆಗಿದೆ ನೋಡಿ. ಎಲ್ಲ ತೆಗೆದ್ಬಿಡ್ಬೇಕು ಈಗ. ಸುಮಾರಷ್ಟು ಗಿಡನೂ ಹಾಗೆ ಆಗಿತ್ತು ನಂದು. ಬದನೆಕಾಯಿ ಕೂಡ ಅಷ್ಟೇ ನೋಡಿ, ಒಂದೇ ಒಂದು ಆಗಿತ್ತು, ಆಮೇಲೆ ಏನಾಯಿತು ಏನೋ ಗೊತ್ತಿಲ್ಲ, ಬಟ್ ಹೂವೇ ಬಿಡ್ತಾ ಇಲ್ಲ. 1-2-3 ಹೂ ಬಿಟ್ಟಿತ್ತು, ಬಟ್ ಅದು ಹಾಳಾಗಿ ಹೋಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇರಲಿಲ್ಲಾಗಿತ್ತಲ್ವ ಇಲ್ಲಿ. ನೋಡಿ ಖಾಲಿ ಗಿಡ ಮಾತ್ರ ಇದೆ. ಈಗ ಇನ್ನೂ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ. ಕೆಲವರ ದೃಷ್ಟಿ ಅಂತೂ ಕೇಳೋದೇ ಬೇಡ ಬಿಡಿ. ಇದು ಮಾವಿನ ಗಿಡ ನೋಡಿ, ಇಲ್ಲಿ ತನಕ ಇತ್ತು, ಈಗ ಇಷ್ಟು ದೊಡ್ಡ ಆಗಿದೆ. ಇದಕ್ಕೆ ಕ್ರಾಫ್ಟಿಂಗ್ ಮಾಡಬೇಕಿಲ್ಲ ಅಂದರೆ ತುಂಬ ದೊಡ್ಡಕ್ಕೆ ಬೆಳೆದ್ಬಿಡುತ್ತೆ ಇದು. ಕೆಲವೊಂದಿಷ್ಟು ಟಿಪ್ಸ್ನ ನಂಗೆ ಕೊಡ್ತೀರಾ ನೀವು, ಕ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ? ಆ್ಯಕ್ಚುಲಿ ಕ್ರಾಫ್ಟಿಂಗ್ ಮಾಡೋದು ಯಾಕೆ ಅಂತಲೂ ಹೇಳಿ ನನಗೆ. ಗಿಡ್ಡವಾಗಿ ಬೆಳೆಯೋದಕ್ಕೆ ಅಥವಾ ಯಾವುದಕ್ಕಂತ ಗೊತ್ತಿಲ್ಲ, ಫಲ ಬಿಡೋದಕ್ಕೆ ಅಂತ. ನಿಮ್ಗೆ ಗೊತ್ತಿರೋ ನಂಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಇಲ್ಲಿ ನೋಡು ಹೂವು, ನಿನ್ನೆ 2 ಬಿಟ್ಟಿತ್ತು, ದೇವ್ರಿಗೆ ಹಾಕಿದ್ದಾರೆ ಇವರು, ಅದನ್ನ ಶೂಟೇ ಮಾಡಿಲ್ಲ. ಇಲ್ಲೊಂದು ಹೂವಾಗಿದೆ. ಬಾಕಿ ಇಲ್ಲೆಲ್ಲ ಮೊಕ್ಕೆ ಆಗಿತ್ತು, ನಾನು ನಿನ್ನೆ ತೆಗೆದು ಇದು ಆಹಾರ ಮಾಡಿದ್ದೀನಿ ಒಂದು ಸಣ್ಣದು. ಇಲ್ಲೆಲ್ಲ ಬಿಟ್ಟಿದೆ ನೋಡಿ ಮೊಕ್ಕೆ. ಇಲ್ಲೂ ಒಂದಿದೆ, ಇದು ಸುಮಾರಾಗಿತ್ತು, ದೇವ್ರಿಗೆ ಹಾಕಿದ್ದೀವಿ. ನನ್ನ ಮಗ ನನಗೆ ಕೆಲಸ ಮಾಡಿಕೊಡ್ತಾ ಇದ್ದಾನೆ. ಇದು ನೋಡಿ ಪಚ್ಚೆಸರು ಕಾಳಿನ ಗಿಡ, ಇದಕ್ಕೆ ಬಿಟ್ಟಿದೆ. ನಾವು ಸಂಗಿ ಅಂತೀವಿ, ನೀವೇನೇ ಅಂತೀರ ಗೊತ್ತಿಲ್ಲ ನನಗೆ. ಬನ್ನಿ ಆಮೇಲೆ ಸಿಗ್ತೀನಿ. ಗಿಡಗಳ ಅಪ್ಡೇಟ್ಸ್ ಆಗಿದೆ. ನೋಡಿ ಎಷ್ಟೊಂದು ಹೂ ಸಿಕ್ಕಿದೆ ಅಂತ. ಫುಲ್ ನಮ್ಮ ಮನೆದೇ ಇವತ್ತು. ಕೆಲವು ಸರಿ ಆಗೋದೇ ಇಲ್ಲ, ಸುಮಾರು ಸಿಕ್ಕಿದೆ ಇವತ್ತು. ಬನ್ನಿ ಪೂಜೆ ಮಾಡುವ. ಇವತ್ತು ಪೂಜೆ ಮಾಡೋ ಕೆಲಸ ನಂದು. ಇದು ನೋಡಿ ನಿನ್ನೆ ಹಾಕಿದ್ದು ನಮ್ಮ ಮನೆಯವ್ರ ಹೂವು. ಈ ರೀತಿ ಫುಲ್ ಆದಮೇಲೆ ನಾನು ಹಾಕಿಸ್ಬಿಡ್ತೇನೆ, ಇಲ್ಲಾಂದರೆ ಗಿಡದಲ್ಲಿ ಹಾಳಾಗೋಗ್ಬಿಡ್ತಲ್ವ, ಅದಕ್ಕೋಸ್ಕರ. ಬನ್ನಿ ಪೂಜೆ ಮಾಡೋಣ. ಪೂಜೆ ಮಾಡಿ ಆಮೇಲೆ ಸಿಗ್ತೇನೆ ನಿಮಗೆ. ನೋಡಿ ದೇವ್ರಿಗೆಲ್ಲ ಹೂ ಹಾಕಿ ರೆಡಿ ಮಾಡಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡೋದೊಂದು ಬಾಕಿ. ಕಾಣಿಸ್ತಾ ಇದ್ದಾರೆ ನಮ್ಮ ದೇವರು.
ಕೆಲಸ ಆಗಿದೆ ಪೂಜೆ ನೋಡಿ. ಈಗ ಇನ್ನೊಂದು ಕೆಲಸಕ್ಕೆ ಹೋಗುವ ಬನ್ನಿ. ಇದು ನೋಡಿ, ಇದೇ ಕೆಲಸ. ಈಗ ಅಲ್ಲಿಂದ ಕಟ್ ಮಾಡ್ಕೊಂಡು ತಂದಿದ್ನಲ್ಲ ನಾನು, ಈಗ ಇದನ್ನು ತೊಳೆದು ಉಪ್ಪು ಹಾಕಿ ಒಣಗಿಸ್ಬೇಕು. ಬನ್ನಿ ಮಾಡುವ ಕೆಲಸ. ನೋಡಿ, ಉಪ್ಪು ಹಾಕಿ ಕಲಸಿ ಒಣಗಿಸೋದಕ್ಕೆ ಇಟ್ಟಿದ್ದೀನಿ. ಒಂದು 2-3 ಸತಿ ವಾಶ್ ಮಾಡಿದ್ದೇನೆ ನಾನು ಇದನ್ನು. ಚೆನ್ನಾಗಿ ಒಂದು 3-4 ಬಿಸಿಲು ಒಣಗಬೇಕಿದು. ಆಗಲೇ ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತದು. ಬನ್ನಿ ಈಗ ಊಟಕ್ಕೆ ಹೋಗೋಣ. ನನ್ನ ಮಕ್ಕಳಿಗೆ ಊಟ ಬಡಿಸ್ಲಿಕ್ಕೆ ಹೋಗ್ತಿದ್ದೀನಿ ನಾನು. ನನ್ನ ಮಕ್ಕಳಿಗೆ ಬಡಿಸಾಗಿದೆ, ಅವ್ರಿಗೆ ಊಟ ಮಾಡಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಕ್ಲಿಪ್ಪಿಂಗ್. ಇದು ಬೆಳಿಗ್ಗೆ ದೋಸೆ ಮಾಡಿದ್ದೀನಿ ನಾನು, ಉದ್ದಿನ ದೋಸೆ ಜೊತೆಗೆ ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಇಲ್ಲಿ ಫೇಮಸ್ಸು, ಹಾಗಾಗಿ ಅದನ್ನು ಮಾಡ್ತಾಯಿದ್ದೇನೆ. ನಮ್ಮ ಮನೆಯವ್ರಿಗೆ ಇಷ್ಟ ಇದು. ಬೆಳಗಿನ ತಿಂಡಿ ರೆಡಿಯಾಗಿದೆ, ದೋಸೆ ಜೊತೆಗೆ ಶೇಂಗಾ ಚಟ್ನಿ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದೇ ಥರ ಚಟ್ನಿ ತಿಂದು ಬೋರ್ ಹೊಡೆದಿರುತ್ತಲ್ವ, ಅದಕ್ಕೋಸ್ಕರ ಒಂದೊಂದ್ಸಲಿ ಒಂದೊಂದು ಥರ ಮಾಡಿಬಿಟ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಈಗ ನಾನು ಮಧ್ಯಾಹ್ನದ ಅಡುಗೆಗೋಸ್ಕರ ಬಂದಿದ್ದೀನಿ. ಈ ಬಿಂಬಳಕಾಯಿ ಹಾಕಿ ಒಣ ಮೀನು ಸಾರು ಮಾಡೋಣ ಅಂತ ಬಂದಿದ್ದೀನಿ. ನಾರ್ಮಲಿ ನಾನು ಮಸಾಲ ತೆಗಿತೀನಲ್ವ, ಅದೇ ಮಸಾಲ ಎಲ್ಲದನ್ನು ಹಾಕಿ ರುಬ್ಕೋತೀನಿ. ಈಗ ಬಿಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಕಟ್ ಮಾಡ್ಕೋತೀನಿ ಇದನ್ನು. ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರುಬ್ಕೊಂಡು ಸಾರು ಕೂಡ ರೆಡಿಯಾಗಿದೆ. ಒಂದೊಂದೇ ಕ್ಲಿಪ್ಸ್ ಹಾಕ್ತಾ ಕೂತ್ಕೊಳ್ಳೋಕೆ ಹೋಗಿಲ್ಲ ನಾನು, ಯಾಕಂದರೆ ನಾನು ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈಗ ರೆಡಿಯಾಗಿದೆ. ಬಿಂಬಳಕಾಯಿ ಎಲ್ಲದನ್ನು ಹಾಕಿ ಒಣ ಮೀನನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಎಲ್ಲದೂ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಚೆನ್ನಾಗಿ ಕುದಿಬೇಕದು. ಇದು ನೋಡಿ ಒಣಮೀನು. ಇದರ ತಲೆ ಮತ್ತು ಬಾಲನ ಎರಡನ್ನೂ ತೆಗೆದು ಸ್ವಲ್ಪ ಪೀಸ್ ಮಾಡಿ ಒಂದು 2-3 ಸತಿ ತೊಳ್ಕೊಬೇಕು. ತೊಳೆದು ಆಮೇಲೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜಾಸ್ತಿ ಸಾಲ್ಟ್ ಇರುತ್ತೆ ಇದರಲ್ಲಿ, ಉಪ್ಪುಪ್ಪಾಗಿಬಿಡುತ್ತೆ. ಇಲ್ಲಾಂದರೆ ತಿನ್ನೋದಕ್ಕೆ ಅಷ್ಟು ಚಲೋ ಅನಿಸೋದಿಲ್ಲ. ಬಟ್ ಒಣಮೀನು ಮಾತ್ರ ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು. ನನಗೆ ಈ ಮೀನೆಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಪಪ್ಪ ವರ್ಷ ಯಾವಾಗಲೂ ತಂದು ಇಡ್ತಾರೆ ಇದನ್ನು, ನನಗಿಷ್ಟ ಅಂಥೇಳಿ. ಇದರ ಸುಕ್ಕ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಅದಂತೂ ಫೇವ್ರೇಟ್ ನನ್ನದು. ಮುಂದಿನ ದಿನಗಳು ಮಾಡಿದ್ರೆ ನಾನು ತೋರಿಸ್ತೀನಿ. ನಾಳೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ, ತೋರಿಸ್ತೀನಿ ನಿಮಗೆ ಮಾಡಿದ್ರೆ. ನೋಡಿ, ಎಲ್ಲದನ್ನು ಸುಮಾರಷ್ಟು ಬೇಕಾಗುತ್ತೆ, ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಒಂದು ಮುಷ್ಟಿಷ್ಟಾದರೂ ಒಣಮೀನನ್ನ ತೊಗೊಂಡಿದ್ದೀನಿ ನಾನು. ಎಲ್ಲದನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಅದನ್ನು ಸಾರಿಗೆ. ಈಗ ಇದನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ನೋಡಿ, ಹಾಕ್ಕೊಂಡಾಗಿದೆ. ಚೆನ್ನಾಗಿ ಕುದಿ ಬರಬೇಕು ಮಾತ್ರ. ಇದು ಬಿಂಬಳಕಾಯಿ ಸ್ವಲ್ಪ ಹುಳಿ ಬಿಡುತ್ತಲ್ವ, ಆಗ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಎಷ್ಟೋ ವರ್ಷನೇ ಆಯಿತು ಬಿಂಬಳಕಾಯಿ ತಿಂದೇನೆ. ಇಲ್ಲಿ ಬೆಳಗಾವಲ್ಲಿ ನಮಗೆ ಮರ ನೋಡೋದಕ್ಕೂ ಸಿಗೋದಿಲ್ಲ, ಹಾಗಾಗಿ ಊರಲ್ಲಿ ಸಿಕ್ಕಿದವಾಗ ತಂದುಬಿಡ್ತೀನಿ. ಅದು ಕೂಡ ಈ ಸಲನೇ ತಂದಿದ್ದು, ಯಾವತ್ತೂ ತಂದಿಲ್ಲ. ಮೀನು ಫ್ರೈ ಕೂಡ ನಾನು ಮಸಾಲೆನ ಹಚ್ಚಿಟ್ಟಿದ್ದೀನಿ. ಈ ಸೈಡ್ ಕುದಿತಾ ಇದೆ, ಕುದಿ ಬಂದಿಲ್ಲ ಇನ್ನೂ, ಸ್ವಲ್ಪ ಇನ್ನೂ ಬರಬೇಕು. ಮೀನನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈಗಾಗಲೇ. ಜೊತೆಗೆ ನಾನು ಹೇಳಿದ್ನಲ್ಲ, ಈ ಮೀನಂದರೆ ನನಗೆ ತುಂಬ ಇಷ್ಟ ಅಂಥೇಳಿ, ಒಣಮೀನು. ನಾವು ಇದಕ್ಕೆ ದಿಣಸ ಅಂತೀವಿ. ಮೊನ್ನೆ ನಮ್ಮ ಭಟ್ಕಳದಲ್ಲಿ ತಂದಿದ್ರಲ್ವ ನಿಮಗೆ ವೈಟ್ ಮೀನು, ಇದು ಸಿಲ್ವರ್ ಫಿಶ್ ಅಲ್ಲ, ಅದರ ಥರನೇ ಸ್ವಲ್ಪ ಬಾರೀಕ ಇರುತ್ತೆ. ಇದು ಜಾಸ್ತಿ ಒಣಗಿಸಿನೇ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದನ್ನು ಡೈರೆಕ್ಟಾಗಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ಒಲೆ ಮಾಡ್ತೀರಲ್ವ, ಒಲೆಗೆ ಹಾಕಿಬಿಟ್ರೆ ಇನ್ನೂ ಟೇಸ್ಟ್, ಅದರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ.
ನಿಮ್ಗೆ ಇದೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.